ನಾನು ಓದಿರೋ ಅಂಥದ್ದು 10th ಅಷ್ಟೇ. ಅದು ಹಳ್ಳಿಲಿ ಇದ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿರೋದು. ಅದೆಲ್ಲ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ. ಆದರೆ ನನಗೆ ಅದು ಹಿಟ್ ಆ್ಯಂಡ್ ಹಿಟ್ ಯೂಟ್ಯೂಬರ್ಸ್ ಎಲ್ಲ ಲೈಫ್ ಸ್ಟೈಲ್ ವೀಡಿಯೋಸೇ ಮಾಡಿ ಹಿಟ್ ಆಗಿರೋದು ಅವರು. ಸೊ ಇಷ್ಟೇ ನನ್ನ ಟ್ಯಾಲೆಂಟ್ ಇರೋದು, ನನ್ನ ನಾಲೆಡ್ಜ್ ಇಷ್ಟೇ ಅಂತ. ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಸೊ ಬೆಳಿಗ್ಗೆಯಿಂದ ಅಂದರೆ ಈಗ ಟೈಮ್ ಬಂದುಬಿಟ್ಟು ಆಗಲೇ ಒಂದು 7 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಸೊ ಬೆಳಿಗ್ಗೆನೇ ಎದ್ದಿದ ತಕ್ಷಣ ಇನ್ನು ಹೊರಗಡೆ ಕೆಲಸ ಏನೂ ತೋರಿಸಲಿಲ್ಲ. ಡೈಲಿ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹೊರಗಡೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಮತ್ತು ಟೀನೂ ಮಾಡ್ಕೊಂಡು ಕುಡಿದಿದ್ದಾಯಿತು. ಸೊ ಈಗ ಮೈ ಸ್ನಾನ ಮಾಡ್ಕೊಬಿಟ್ಟು ಸೊ ಬಂದೆ. ಇಲ್ಲಿ ಎಳ್ಳಿಕಾಯಿ ಕಿತ್ಕೊಳೋಕ್ಕೆ ಬಂದೆ ತೆವಣ್ಣ. ಅದಕ್ಕೋಸ್ಕರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ವೀಡಿಯೋ ಅಂತ ಅನ್ನಿಸ್ತು ನನಗೆ. ಸೊ ಯಾವಾಗಲೂ ಇದು ಎಳ್ಳಿಕಾಯಿ ಕಿತ್ಕೊಳೋಕೆ ಇಲ್ಲೇ ಬರುತ್ತೆ, ನಮ್ಮ ಮನೆಯವ್ರ ಫ್ರೆಂಡ್ ಅವರು. ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ಇನ್ನು ವೀಡಿಯೋ ಶುರು ಮಾಡೋಣ ಅಂತ ಅನ್ನಿಸ್ತು. ಸೊ ಇಲ್ಲಿಂದ ಶೇರ್ ಮಾಡ್ಕೊತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವತ್ತಿನ ವೀಡಿಯೋ ನಾರ್ಮಲಾಗಿ ಡೇ ಇನ್ ಮೈ ಲೈಫ್, ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಮಾಡಿದ್ದೀನಿ ಅನ್ನೋದು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ನೀವು ಡಿಫ್ರೆಂಟ್ ವೀಡಿಯೋಸ್ ಕೊಡಿ ಅಂತಂದು ಕೇಳ್ತಾ ಇದ್ದೀರಾ, ಸ್ವಲ್ಪ ಜನ, ಎಲ್ಲರೂ ಅಲ್ಲ. ಸೊ ನಾನು ಆದಷ್ಟು ಶೇರ್ ಮಾಡ್ಕೊತೀನಿ. ಮೊನ್ನೆ ಹೊಲದಲ್ಲಿ ಹೋಗ್ಬಿಟ್ಟು ಅದು ಪೈರು ನಾಟಿ ಮಾಡಿದ್ದೆಲ್ಲ ಶೇರ್ ಮಾಡ್ಕೊಳ್ಳಲ್ಲ. ಇನ್ನು ಹೆಣ್ಮಕ್ಳು ಅಂದರೆ ಇನ್ನು ನಾನು ಹೌಸ್ ವೈಫು, ಇನ್ನು ನಮ್ಮ ಮನೆಯವರು ಬೇರೆ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಡಿಫ್ರೆಂಟ್ ಅಂದರೆ ಇನ್ನು ಬೇರೆ ಪ್ಲೇಸ್ಗೆ ಹೋಗಿ ಪ್ಲೇಸಸ್ ತೋರಿಸ್ಬೋದು, ಅಷ್ಟು ಬಿಟ್ಟರೆ. ಸೊ ಇನ್ನು ಬ್ಯೂಟಿ ಟಿಪ್ಸ್ ಅಂತೆ ಅದು ಇದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದಕ್ಕೆ. ಅದ್ರ ಬಗ್ಗೆ ನಾವು ವೀಡಿಯೋಸ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಸುಮ್ಮನೆ ಯಾವುದೋ ಒಂದು ಬೇರೆಯವ್ರ ವೀಡಿಯೋ ನೋಡಿಬಿಟ್ಟು ಅವ್ರ ಪ್ರಕಾರ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ. ಸೊ ನನಗೆ ಗೊತ್ತಿದ್ದರೆ ಮಾತ್ರ ಅದು ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ಹಾಗಾಗಿ ನನಗೆ ಬ್ಯೂಟಿ ಆಗಿರ್ಬೋದು, ಹೆಲ್ತ್ ಬಗ್ಗೆ ಆಗಿರ್ಬೋದು ಅಷ್ಟಾಗಿ ನಾಲೆಡ್ಜ್ ಇಲ್ಲ. ಸೊ ನಾನು ಓದಿರೋ ಅಂಥದ್ದು 10th ಅಷ್ಟೇ. 10th ಓದಿರೋರಿಗೆ ಇನ್ನು ಯಾವ ಥರ ನಾಲೆಡ್ಜ್? ಅದು ಹಳ್ಳೀಲಿ ಇದ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಓದಿರೋದು. ಸೊ ನನಗೆ ತಿಳಿದಿರೋ ಪ್ರಕಾರ ನನ್ನ ಮೈಂಡ್ಸೆಟ್ಗೆ, ನನ್ನ ಒಂದು ಇದಕ್ಕೆ ನನಗೆ ಲೈಫ್ ಸ್ಟೈಲ್ ವೀಡಿಯೋಸು ಇಷ್ಟ ಆಯಿತು. ನಾನು ಇದನ್ನು ಆಯ್ಕೆ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಜನ ಹೆಣ್ಮಕ್ಳು ಇದೇ ವೀಡಿಯೋಸೇ ಮಾಡ್ತಾವ್ರೆ. ಹಾಗಾಗಿ ನಾನು ಇದೇ ವೇಯಲ್ಲೇ ಹೋಗೋಣ. ನನಗೆ ನನ್ನ ಲೈಫಲ್ಲಿ ಏನಾಗುತ್ತೆ ಅದು ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ, ಅಂದರೆ ವೀಡಿಯೋಸ್ ಮುಖಾಂತರ. ಸೊ ಹಾಗಾಗಿ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಅಷ್ಟು ಬಿಟ್ಟರೆ ನನಗೆ ಹೆಲ್ತ್ ಬಗ್ಗೆ ಆಗಿರ್ಬೋದು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಇಲ್ಲ ಬೇರೆ ಹೇರ್ ಕೇರು ಇದೆಲ್ಲ ಮಾಡ್ತಾಯಿರ್ತಾರೆ ಬೇರೆಯವರೆಲ್ಲ, ಟೆಕ್ ವೀಡಿಯೋಸ್ ಎಲ್ಲ, ಅದೆಲ್ಲ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ. ಸುಮ್ಮನೆ ಹೋಗ್ಬಿಟ್ಟು ನಾವು ಬೇರೆ ಭಾಷೆ ವೀಡಿಯೋ ನೋಡೋದು, ಅದನ್ನು ಬಂದುಬಿಟ್ಟು ನಮ್ಮ ಭಾಷೆಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ, ಸೊ ಆ ರೀತಿ ಮಾಡೋರು ತುಂಬ ಜನ ಇರ್ತಾರೆ. ಆದರೆ ನನಗೆ ಅದು ಒಪ್ಪಲ್ಲ. ಸೊ ನನಗೆ ಅದ್ರ ಬಗ್ಗೆ ತಿಳಿದಿದ್ರೆ ಮಾತ್ರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾನು ಬೇರೆ ಕಂಟೆಂಟ್ ಇರೋವು ಅದಕ್ಕೋಸ್ಕರ ಮಾಡ್ತಾಯಿಲ್ಲ. ಇದೇ ಥರನೇ ತುಂಬ ಜನ ಹಿಟ್ ಆ್ಯಂಡ್ ಹಿಟ್ ಯೂಟ್ಯೂಬರ್ಸ್ ಎಲ್ಲ ಲೈಫ್ ಸ್ಟೈಲ್ ವೀಡಿಯೋಸೇ ಮಾಡಿ ಹಿಟ್ ಆಗಿರೋದು ಅವರು. ಸೊ ನನ್ನ ವೀಡಿಯೋಸು ವಿಲೇಜ್ ವ್ಲಾಗು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀರ ತುಂಬ ಜನ ಕಾಮೆಂಟ್ ಮಾಡಿ. ಸೊ ಸಾಕು, ಇಷ್ಟು ಜನ ಆದರೂ ಇಷ್ಟಪಡ್ತೀರಲ್ಲ ನನ್ನ ವೀಡಿಯೋಸ್ನ ಅಂತ ನಾನು ಇದೇ ವೇಯಲ್ಲೇ ಹೋಗೋಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಆದಷ್ಟು ನಾನು ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸು, ಇಲ್ಲಾಂದರೆ ನಾನು ಮಧ್ಯೆ ಎಲ್ಲಾದರೂ ದೇವಸ್ಥಾನ ಔಟ್ಸೈಡ್ ಹೋದಾಗ ಆ ವೀಡಿಯೋಸು ಶೇರ್ ಮಾಡ್ಕೊತೀನಿ. ಸೊ ಇಷ್ಟೇ ನನ್ನ ಟ್ಯಾಲೆಂಟ್ ಇರೋದು, ನನ್ನ ನಾಲೆಡ್ಜ್ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ನ ನಾನು ಆಯ್ಕೆ ಮಾಡ್ಕೊಂಡಿರೋದು. ಈಗ ವ್ಲಾಗ್ ಶುರು ಮಾಡ್ತೀನಿ. ಅಂದರೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ಡೇ ಫುಲ್ ಯಾವ ರೀತಿ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡ್ತಾ ಇರಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಹೋಗೋಣ. ಬಾ, ಇಲ್ಲದಾವೆ ಸಣ್ಣ ಇನ್ನ ಪಿಂಡಿಗೆ ಬಂದಿದ್ದೀಯ? ಕೆಲಸ ಟೈಮ್ ಆಗತ್ತ ನೀನು. ಎಲ್ಲ ಕೇಳ್ತಿ ಮಂಗ್ ಬಂದಿರೋ ಕೇಳ ತೆಗಿತೀವಿ ಎಲ್ಲ.
ಮತ್ತೆ ಏನಂದ್ರೆ ನೋಡ ಮಗದೆ ಪಕಟ್ಲ ಅದೇ ಮಾತಾಡ್ಸ ಸೊಡ ಮಾಮನಲ್ಲಿ ಅನ್ರ ಅನ್ರ ಮಾತ್ರ ಇಲ್ಲ ಈಗ ವಿಡಿಯೋ ಕಾಲ್ ಮಾಡಿದ್ದೀನಿ ಮಾತಾಡು. ఏం పేరేనా ಸೊಡೆ చౌడయ్య అండ్ర ಮಾತಾಡಲಿ ಮಾತಾಡಲಿ మామ చౌడయ్య మామ ఎడకల్కొచ్చినమ్మ అండ్రలే ಅವಣ್ಣ ಎಳ್ಳಿಕಾಯಿ ಎಲ್ಲ ಕಿತ್ಕೊಂಡೋಯ್ತು. ಕಿತ್ಕೊಂಡೋಗಿದ ತಕ್ಷಣ ನಾನು ಈ ಕಡೆ ನಾವು ಅಮ್ಮರ ಮನೆ ಹತ್ರ ಬಂದೆ. ಈ ಸೊಪ್ಪು ಬಂದಿದ್ರು ಮಾರ್ಕೊಂಡು, ಅಂದರೆ 20 ರೂಪಾಯಿಗೆ 3 ಸೀಡಷ್ಟು ಕೊಟ್ಟರು. ಅದರಲ್ಲಿ ಎಲ್ಲ ಸೋದಿಸ್ಕೊಂಡ್ರೆ ನಿಜ ಒಂದೇ ಇಡೀನೇ ಸೊಪ್ಪಾಗೋದು. ಯಾಕಂದರೆ ಪಾಪ ಅವರು ಇಟ್ಟಿರೋ ಬೆಳೆಗೆ ಅವ್ರಿಗೂ ಒಂದು ಬೆಲೆಯನ್ನು ಸಿಗಬೇಕು. ಒಂದು ಸ್ವಲ್ಪ 1-2 ರೂಪಾಯಿ ಲಾಭ ಇಲ್ದಿದ್ದು ಪಾಪ ಹೆಂಗೆ ಕೊಡ್ತಾರೆ ಅವರು. ಸೊ ಅವ್ರ ಲೆಕ್ಕದಲ್ಲಿ ಆ ರೀತಿ ಯೋಚನೆ ಮಾಡಿದ್ರೆ ನಮ್ಮ ಲೆಕ್ಕದಲ್ಲಿ ನಾವು ದುಡ್ಡು ಕೊಟ್ಟು ತಗೋಬೇಕಲ್ಲ. 20 ರೂಪಾಯಿಗೆ ಇಷ್ಟು ತೊಗೊಂಡ್ರೆ ನಮಗೂ 3 ಟೈಮ್ ಸಾಂಬಾರು ಬೇಕು ಅಂದರೆ ಆಗಲ್ಲ. ಸೊ ನಮ್ಮ ಲೆಕ್ಕದಲ್ಲಿ ನಾವು ಯೋಚನೆ ಮಾಡಬೇಕು. ಹಂಗೆ ಪ್ರತಿಯೊಂದರಲ್ಲಿ ಒಂದೊಂದು ಕಷ್ಟ ಅನ್ನೋದಿರುತ್ತೆ. ಅವರು ಇದರಲ್ಲಿ ಅವ್ರ ಕಷ್ಟ ಇದ್ದರೆ ನಾವು ದುಡ್ಡು ಕೊಟ್ಟು ತಗೋಬೇಕಂದ್ರೆ ನಮಗೂ ದುಡ್ಡು ಸುಲಭವಾಗಿ ಬರಲ್ವಲ್ಲ. ಸೊ ನಾವು ದುಡ್ದೇ ತಗೋಬೇಕು. ಹಂಗಾಗಿ ಸೊ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಷ್ಟ ಇರುತ್ತೆ. ಹಾಗೆ ನಾನು ಅದು ಸೊಪ್ಪು ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೋಜಾ ಒಳಗಡೆ ಹೋಗಿ ಇಟ್ಟು ಬಂದ್ಲು. ಇಬ್ಬರು ಸೋಸಿದ್ರು ಅದರಲ್ಲಿ ಸ್ವಲ್ಪ ಇದು ಸೀಡೆ ಇರುತ್ತಲ್ಲ ಸೊಪ್ಪು, ಆ ಥರ ಸಿಕ್ತು ನನಗೆ. ಅದಕ್ಕೆ ಇಬ್ಬರು ಸೋಸಿದ್ರು ನೋಡಮ್ಮ, ಅತ್ತೆ ಸೊಸೆ ಇಬ್ಬರು ಹೆಂಗೈತೆ ಅಂತಂದ್ರೆ ನಗ್ತಾ ಇದ್ಲು ಅವಳು. ಹಾಗೆ ಒಳಗಡೆ ಇಟ್ಟುಬಿಟ್ಟು ನಾನೀಗ ಪಪ್ಪು ಮಾಡ್ತೀನಕ್ಕ, ನೀನು ಒಂದು ಸ್ವಲ್ಪ ಏನಾದರೂ ಮುದ್ದೆನ ಏನಾದರೂ ಮಾಡು, ಪಪ್ಪು ಸಾಂಬಾರು ಕೊಡ್ತೀನಿ, ರಾತ್ರಿದು ಇನ್ನೂ ಜಾಸ್ತಿ ಇದೆ ನಮಗೆ ಸಾಂಬಾರು ಅಂತ ಅಂದ್ಲು. ಯಾಕಂದರೆ ಅರವಿಂದು ಬೆಳಗ್ಗೆ ಸ್ಕೂಲ್ಗೆ ಹೊರಟೋಗ್ಬಿಡ್ತಾನೆ ತಿಂದ್ಬಿಟ್ಟು. ಇನ್ನು ನಾನು ನಮ್ಮ ಮನೆಯವರಿಬ್ಬರೇ. ನಮ್ಮ ಮನೆಯವರು ಇವತ್ತು ಕೆಲಸಕ್ಕೆ ಹೋಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕೊಡ್ತಿದ್ದೀನಿ. ಇಲ್ಲಾಂದರೆ ನಂದು ಊಟ ಇಲ್ಲೇ ಆಗೋಗಿರೋದು, ಒಬ್ಬಳದೇ ಅಲ್ಲ. ನಿತಿನ್ ಸ್ವಾಮಿ ಬೇರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ, ಇನ್ನು ಒಬ್ಬಳದೇ ಇನ್ನೇನು ಅಂತ ನನಗೊಂದು ಸ್ವಲ್ಪ ಕೊಡ್ತಾ ಇರ್ತಾರೆ. ನಾನು ಇಲ್ಲಿ ಏನಾದರೂ ಸ್ವಲ್ಪ ಕೆಲಸಗಳು ಹೆಲ್ಪ್ ಮಾಡ್ತೀನಿ ಅವರಿಗೆ. ಹಂಗಾಗಿ ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ತಗೊತಾ ಇರ್ತೀವಿ. ಇವತ್ತು ಸಾಂಬಾರು ಅಲ್ಲೇ ಕೊಡ್ತಾರೆ, ಸ್ವಲ್ಪ ಮುದ್ದೆ ಏನಾದರೂ ಮಾಡ್ಕೋಬೇಕು. ಅದಕ್ಕೆ ನಾನೇನು ಅಡುಗೆದೇನು ಶೇರ್ ಮಾಡ್ಕೊತಾ ಇಲ್ಲ ನಿಮ್ಮ ಜೊತೆ ಇವತ್ತು. ಹಾಗೆ ಲಾಸ್ಟಲ್ಲಿ ನಿಂತ್ಕೊಂಡು ಅದೇನೋ ತಿನ್ನೋದು ಆಟಾಡೋದು ಅದು ಇದು ಕೊಡ್ತಾರೆ. ಸೊ ಅದಕ್ಕೆ ಅದನ್ನು ಇಟ್ಕೊಂಡು ತೋರಿಸ್ತಾ ಇದ್ಲು, ನೋಡತ್ತೆ ಇದು ತೊಗೊಂಡು ಬಂದಿದ್ದೀನಿ, ಇದು 2 ರೂಪಾಯಿ ಒಂದು ಅಂತಂದು ಹೇಳ್ತಾ ಇದ್ಲು. ಸೊ ಇವಳು ಭವಾನಿ ಆಗಲೇ ಒಂದು ವೀಡಿಯೋಸಲ್ಲಿ ನೋಡಿರ್ಬೋದು. ಲಚಿ 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 ಇಲ್ಲಿ ನೋಡು, ಈಗಳೆ ಲಚಿ ಲಚಿ ಹಿಂಗೆ ಹೆಗರ್ಸು. ಲಾಸ್ಯಾಗಂತೂ ಅವ್ರ ಮಾವ ಇದ್ದರೆ ಫುಲ್ ಹಬ್ಬ. ಇನ್ನು ಡೇ ಫುಲ್ಲು ಬರೀ ಅವ್ರ ಮಾವನ ಜೊತೆ ಆಟಾಡೋದು, ಓಡಾಡೋದು, ಇದೇ ಕೆಲಸ ಇರುತ್ತೆ. ಮತ್ತು ಅಂಗಡಿಗೆ ಹೋಗಿ ಏನಾದರೂ ತೊಗೊಂಡ್ಬಂದು ತಿನ್ನೋದು. ಸೊ ಇಬ್ಬರು ಮಕ್ಳ ಥರ ಮಿಂಗಲ್ ಆಗಿಬಿಡ್ತಾರೆ ಅವಳ ಜೊತೆ. ಸೊ ನಮ್ಮ ಮನೆಯವರು ಹಾಗೆ ಇದು ಈರುಳ್ಳಿನೂ ಬೆಳ್ಳುಳ್ಳಿ ಬಂದಿತ್ತು, ಮಾರ್ತಾ ಬಂದಿದ್ರು ಅವರು. ಅದಕ್ಕೆ ರೋಜಾ ಕರೆದ್ಲು, ಅಕ್ಕ ನೀನು ತಗೋಬಾ ಅಂತ. ನನಗೆ ಬೆಳ್ಳುಳ್ಳಿ ಇತ್ತು, ಈರುಳ್ಳಿ ಒಂದು ಸ್ವಲ್ಪ ಬೇಕಾಗಿತ್ತು, ನನಗೆ ಸ್ವಲ್ಪ ದಪ್ಪ ಗೆಡ್ಡೆ ಬೇಕು, ಇದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ನೀನೇ ತಗೋ ಅಂತಂದು ಹೇಳ್ಬಿಟ್ಟು ನಮ್ಮ ರೋಜನ್ಗೆ ಹೇಳಿದೆ. 100 ರೂಪಾಯಿಗೆ 2.5 kg ಕೊಟ್ಟರು. ಮತ್ತು 1/4 kg ಬೆಳ್ಳುಳ್ಳಿ 100 ರೂಪಾಯಿ ಕೊಟ್ಟರು. ಇವರು ಪಕ್ಕದ ಮನೆ ಎದುರು ಮನೆಗಡೆ ಅಜ್ಜಿ ಅವರು ತಗೊತಾ ಇದ್ರು. ಹಾಗೆ ರೋಜಾ ತಗೊಂಡೋದ್ಲು ಮನೆ ಹತ್ರ, ದುಡ್ಡು ತೊಗೊಂಡು ಬರ್ತೀನಿ ಅಂತ. ಅದು ಮನೆ ಹತ್ರ ಇಟ್ಬಿಟ್ಟು ಬರ್ತೀನಿ ಅಂತ ಹೋದ್ಲು ಅವಳಾಗ್ಲೇ. ಇಲ್ಲಿ ಅಜ್ಜಿ ತಗೊತಾ ಇದ್ರು. ಸೊ ಅದನ್ನೆಲ್ಲ ಮೆಜರ್ಮೆಂಟಾಗಿ ಅಂದರೆ ತೂಕ ಹಾಕಿ ಕೊಡ್ತಾವ್ರೆ ಎಷ್ಟೆಷ್ಟು ಅಂತಂದು ಹೇಳ್ಬಿಟ್ಟು. ಇದು 1/4 kg ತೊಗೊಂಡ್ರು, ಅದು kg ಅಂದರೆ 100 ರೂಪಾಯಿಗೆ 2.5 kg ಕೊಟ್ಟರು. ಅದಕ್ಕೆ 200 ರೂಪಾಯಿ ಕೊಟ್ಟರು. ಸೊ ಈಗ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಹಿಂಗೆ ಏನಾದರೂ ಮಾರ್ತಾ ಬಂದರೆ ಅಲ್ಲಿ ಮೇಯ್ನ್ ರೋಡಲ್ಲೇ ನಿಲ್ಲಿಸ್ಬಿಡ್ತಾರೆ ಗಾಡಿ, ಮತ್ತು ಈ ಕಡೆ ಕೆಳಗಡೆ ಬರಲ್ಲ ಸಂಧಿಗಳಲ್ಲಿ, ಯಾಕಂದರೆ ಪ್ಲೇಸ್ ಇಲ್ಲ ಮತ್ತೆ ರಿಟರ್ನ್ ಬರೋದಕ್ಕೆ ಗಾಡಿಗಳು. ಅದಕ್ಕೆ ನಾವು ಹಿಂಗೆ ಮೇಯ್ನ್ ರೋಡಿಗೆ ಬಂದೆ ತಗೊಂಡೋಗ್ಬೇಕು. ನಮ್ಮ ಪಾರು ನೋಡ್ರಿ, ನಾನು ಬಂದಿದ್ದ ತಕ್ಷಣ ರೆಡಿಯಾಗಿರ್ತಾಳೆ ಓಡ್ ಬರೋದಕ್ಕೆ ಹಿಂದೆ. ಹಿಂಗೆ ಬಂದು ಆಗಲೇ ಒಂದು ಸರಿ ಗಾಡಿ ಹೊಡ್ಕೊಂಡೋಗಿತ್ತು. ಅದಕ್ಕೆ ನಾನು ಜಾಸ್ತಿ ರೋಡ್ ಕಡೆ ಕರ್ಕೊಂಡು ಬರಲ್ಲ ಇವಳ. ಸೊ ನಾನು ಬಂದೀನಂದ್ರೆ ಓಡ್ ಬಂದುಬಿಡ್ತಾಳೆ. ಅದಕ್ಕೋಸ್ಕರ ಇನ್ನು ಹೋಗ್ಬಿಟ್ಟು ರೋಜಾ ಅವರಿಗೆ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋದ್ಲು. ನಮ್ಮಮ್ಮ ನನ್ನನ್ನು ಕೇಳ್ತಾವ್ರೆ, ಯಾಕೆ ನೀನು ತಗೊಂಡ್ಲಿಲ್ವೇ ಅಂತಂದು. ಸೊ ನಾನು ಬೇಡ, ಬೆಳ್ಳುಳ್ಳಿ ಇದ್ದಾವೆ, ಸುಮ್ಮನೆ ವೇಸ್ಟ್ ಆಗ್ತವೆ, ಮತ್ತು ಇದು ಈರುಳ್ಳಿನೂ ಸ್ವಲ್ಪ ದಪ್ಪ ಗೆಡ್ಡೆ ಬೇಕು ನನಗೆ ಅಂತಂದು ಹೇಳಿದೆ.
ಸರಿ ಅಂತಂದು ಹೇಳ್ಬಿಟ್ಟು ನಮ್ಮಮ್ಮ ಸುಮ್ಮನೆ ಆಯಿತು. ಈಗ ನನ್ನ ತಮ್ಮ ಬಂದುಬಿಟ್ಟು ಇದು ಅಗಸೆ ಸೊಪ್ಪು ಕಟ್ ಮಾಡ್ತಾನೆ, ಕೊಯ್ತಾವನೆ ಕುಡ್ಗೋಲಲ್ಲಿ. ಆ ಜಣಿಗೆ ಅಂತಾರೆ ಅದನ್ನು, ಆ ಕೋಲ್ಗೆ ಹಾಕ್ಕೊಬಿಟ್ಟು ಮಚ್ಚನ್ನ ಅದರಲ್ಲಿ ಕಟ್ ಮಾಡೋದು. ಈ ಕುರಿ ಮರಿಗೆ ಮತ್ತು ಚಿಕ್ಕವು ಮೇಕೆ ಮರಿ ಇರ್ತಾವಲ್ಲ ಮನೆ ಹತ್ರ, ಅವು ತಿನ್ನೋದಕ್ಕೆ ಅಂತ. ಇನ್ನು ಕುರಿ ಮರಿ ಮೇಯಿಸ್ಕೊಂಡು ಬರೋಕೆ ಹೋಗಿದ್ದಾರೆ ನಮ್ಮ ಅಪ್ಪ ನಮ್ಮ ಅವ್ರು ಬಂದಿದ್ದ ತಕ್ಷಣ ಮತ್ತೆ ಸಂಜೆಗೆ ಅದೊಂದು ಸರಿ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಇಡ್ತಾವ್ರೆ. ಸೊ ನಮ್ಮ ಮೂರ್ತಿ ನನ್ನ ತಮ್ಮ ಹೆಂಗೆ ಅಂದರೆ, ನಾನು ಮೊಬೈಲ್ ಆನ್ ಮಾಡಿದ ತಕ್ಷಣ ಅವ್ನಿಗೊಂಥರ ನಾಚಿಕೆ, ಹೋಗಕ್ಕ ಅಂತಂದು ಹೇಳ್ತಾ ಇರ್ತಾನೆ, ನಾನು ಬಿಡಲ್ಲ. ಅದಕ್ಕೆ ನಾನು ಹಿಂಗೆ ಎಳಿತೀನಿ, ನೀನು ವೀಡಿಯೋ ಮಾಡ್ಕೊ ಅಂತಂದು ಹೇಳ್ತಾ ಇದ್ದ. ನೋಡಿ ಅದು ಮರದ ಮೇಲೆ ಹಂಗೆ ಎಳಿತಾವನೆ. ನಮ್ಮ ನಮ್ಮ ಮನೆ ಮೇಲೆ ಹತ್ಬಿಟ್ಟು ಅದು ಕಟ್ ಮಾಡ್ಕೊಳ್ಳೋದು ಯಾವಾಗ್ಲೂ. ನಾನು ಅದಕ್ಕೆ ನಮ್ಮ ಮನೆ ಮೇಲೆ ಹತ್ತೀಯಾ ನೀನು, ತಿಂಗಳ ಇಷ್ಟು ಟ್ಯಾಕ್ಸ್ ಅಂತ ಕೊಡ್ಬೇಕು ನಮಗೆ ಅಮೌಂಟು ಅಂತಂದು ಹೇಳ್ತಾ ಇದ್ದೆ. ನೀನು ಜಾಸ್ತಿ ಮಾತಾಡಿದ್ರೆ ನೀನು ಶೀಟೆಲ್ಲ ಹೊಡೆದಾಕ್ತೀನಿ ಅಂತಂದು ಹೇಳ್ತಾ ಇದ್ದ ಅವನು. ನಾವು ಶೀಟ್ಸ್ ಎಲ್ಲ ಹಾಕ್ಸಿರೋದ ಮೇಲೆ ಅದಕ್ಕೆ. ಆಮೇಲೆ ಜೋರಾಗಿ ಓಡಾಡ್ಬಿಟ್ರೆ ಮತ್ತು ಮಳೆ ಬಂದರೆ ಎಲ್ಲ ಸೋರ್ತೈತೆ ನೋಡಿ, ನಮ್ಮ ಮನೆಗೆ ಬಂದು ಮಲಕ್ಕೋಬೇಕು ನೀನು ಆಮೇಲೆ ಅಂತಂದು ಹೇಳ್ತಾ ಇದ್ದ. ಅಪ್ಪ ನೀನು ಯಾವ ಟ್ಯಾಕ್ಸ್ ಕೊಡಬೇಡ, ಹಿಂಗೆಲ್ಲ ಮಾಡಬೇಡ ಅಂತಂದೇಳಿ ಮಾತಾಡ್ತಾ ಈಗ ಆ ಸೊಪ್ಪೆಲ್ಲ ಇವಳು ರೋಜಾ ಹೊತ್ಕೊಂಡು ಹೋಗ್ತಾವಳೀಗ. ಅದು ತಗೊಂಡೋಗಿ ಮತ್ತೆ ಅಲ್ಲಿ ಕುರಿಮರಿಗೆ ಅಂತಂದು ಹೇಳ್ಬಿಟ್ಟು ಕಟ್ಬಿಟ್ರೆ, ಮತ್ತು ಇಲ್ಲಿ ಒಂದು ತಡಕೆ ಮಾಡಿದ್ರಲ್ಲ ಮೊನ್ನೆ ಸೇಫ್ಟಿಗೆ ಅಂತ ಕಟ್ಟಿದ್ದು, ಗೇಟ್ ಇಲ್ಲ ಅಂತಂದು ಹೇಳಿದ್ನಲ್ಲ, ಹಸುಗಳೆಲ್ಲ ಬಂದುಬಿಟ್ರೆ ಮತ್ತೆ ಅಲ್ಲಿ ಹೂವಿನ ಗಿಡಗಳವೆ ಮತ್ತು ಹುಲ್ಲು ಬಣವೆ ಐತೆ, ಹೋಗ್ಬಿಟ್ಟು ಎಲ್ಲ ಮೇಯ್ದು ಬಿಡ್ತವೆ. ಅದಕ್ಕೋಸ್ಕರ ಅದನ್ನು ತಡಕೆ ಇಟ್ಕೊಂಡು ಹೋಗ್ತಾವನೆ. ಇಲ್ಲಿ ಮಾನ್ವಿಕನ ಫ್ರೆಂಡ್ ಓಡ್ ಬರ್ತಾವ್ರೆ ನಾನು ಮೊಬೈಲ್ ಹಿಡಿದಿದ್ದೀನಿ ಅಂತ. ಸೊ ಅವ್ರಿಗೊಂಥರ ಖುಷಿ ನಾ ಮೊಬೈಲ್. ನಮ್ಮ ಭವಾನಿ ಆಯ್ ಮಾಡಮ್ಮ, ಆಯನ್ನ ಭವಾನಿ ಆಯನ್ನ ಇನ್ನೊಂದ್ಸಲ ಹಾಯ್ ಅನ್ನ ಅನ್ನ ಹಾಯ್ ಅನ್ನ. ನೀವು ಲಾಸ್ಯನ ಅಬ್ಸರ್ವ್ ಮಾಡೋದಾದ್ರೆ ನೋಡ್ಬೋದು, ಮುಖದಲ್ಲಿ ಒಂಥರ ಫೀಲ್ ಇರುತ್ತೆ ಅವಳಿಗೆ, ಒಂದು ನಾಚಿಕೆ ಒಂಥರ ಭಯ ಎರಡೂ ಸೇರ್ಕೊಂಡಿರ್ತವೆ. ಸೊ ನಾನೇನಾದರೂ ಮೊಬೈಲಲ್ಲಿ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡೋ ಅಂದಾಗ ಒಂಥರ ಮುಖ ಹಿಂಗೆ ಮಾಡ್ಕೊಂಡಿರ್ತಾಳೆ. ಸೊ ಆದ್ರೂ ನಮ್ಮ ಒತ್ತಾಯಕ್ಕೆ ಆ ರೀತಿ ಹಾಯ್ ಹೇಳೋದು ಇಲ್ಲ, ಯಾವಾಗಲಾದರೂ ಒಂದೊಂದು ಮಾತು ಮಾತಾಡೋದು ಆ ರೀತಿ ಮಾಡ್ತಾ ಇರ್ತಾಳೆ. ಈಗ ಬೋರ್ಡ್ ಆಗಿದ್ಲಲ್ಲ ಭವಾನಿ, ಅವಳನ್ನ ಅವ್ರ ಮನೆ ಹತ್ರ ಬಿಟ್ಟು ಬರೋಕೆ ಹೋಗ್ತಾಳೆ ಲಾಸ್ಯ ಈಗ. ಸೊ ಫ್ರೆಂಡ್ಸ್ ಅವರಿಬ್ಬರು ತುಂಬ ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಡೇ ಫುಲ್ಲು ಈ ರಜೆಗಳಿದ್ದಾಗ. ಸೊ ಅವ್ರ ಅಮ್ಮ ಅವ್ರಿಗೆ ಏನಾದರೂ ಕೆಲಸ ಇದ್ದಾಗ ಇಬ್ಬರು ಜೊತೆಯಾಗಿ ಈ ಮಣ್ಣಲ್ಲಿ ಆಟಾಡೋದು, ಸೊ ಇಲ್ಲ ನಮ್ಮ ಮನೆ ಹತ್ರ ಬಂದು ಟಿ ವಿ ನೋಡೋದು, ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ. ಮಕ್ಕಳ ವಯಸ್ಸಲ್ಲಿ ಆ ಏಜಿನ ಮಕ್ಕಳ ಜೊತೆ ಬಿಡಬೇಕು, ಚೆನ್ನಾಗಿ ಮೈಂಡ್ ಫ್ರೆಶ್ ಆಗಬೇಕು. ಮಕ್ಕಳು ಚೆನ್ನಾಗಿ ಆಟಾಡ್ಕೊಂಡಿದ್ರೆ ಹೆಲ್ದಿಯಾಗಿರ್ತಾರಲ್ಲ. ಸೊ ಹಂಗಾಗಿ ನಾವು ಆ ರೀತಿ ಏನು ಅಡ್ಡ ಮಾಡಲ್ಲ, ಆರಾಮಾಗಿ ಮಕ್ಕಳೆಲ್ಲರೂ ಆಟಾಡಲಿ ಅಂತಂದು ಇಲ್ಲೇ ಮನೆ ಹತ್ರನೇ ಅಲ್ವಾ. ಸೊ ಬೇರೆ ಕಡೆ ಆದರೆ ನಾವು ನೋಡ್ಕೊಂಡು ಓಡಾಡ್ತಾ ಇರ್ತೀವಿ. ಸೊ ಮನೆ ಹತ್ರನೆಲ್ಲ ಎಲ್ಲರೂ ಒಟ್ಟಿಗೆ ಆಟಾಡಲಿ ಅಂತ ಆ ರೀತಿ ಎಲ್ಲರೂ ಆಟಾಡೋಕ್ಕೆ ಅಂತಂದು ಹೋಗ್ತಾರೆ. ಸೊ ಈಗ ಅವಳು ಮನೆ ಹತ್ರ ಬಿಟ್ಟು ಬರೋಕ್ಕೆ ಅಂತ ಹೋದ್ಲು. ನನ್ನ ತಮ್ಮ ಇಲ್ಲಿ ಹಸುಗಳಿಗೆ ಇನ್ನೇನು ಸಂಜೆ ಆಗಿದ ತಕ್ಷಣ ಒಂದು ಸ್ವಲ್ಪ ಮಳೆ ಬಂದುಬಿಡುತ್ತೆ ಏನಿಲ್ಲ ಅಂದ್ರೂ. ಅದಕ್ಕೆ ಹಸುಗಳಿಗೆಲ್ಲ ಸೇಫ್ಟಿ ಮಾಡ್ತಾವನೆ, ಹಗ್ಗಗಳೆಲ್ಲ ನೀಟಾಗಿ ಅವನ್ನ ನಮ್ಮಮ್ಮ ಹಾಕ್ಕೊಂಡು ಬಂದಿದ್ರು. ಹಸುಗಳು ಮೇಯಿಸ್ಕೊಂತಾನೆ ನಮ್ಮಮ್ಮ ಈ ರೀತಿ ಹಗ್ಗಗಳು ಎಲ್ಲ ಹಾಕ್ತಾ ಇರ್ತಾರೆ. ಸೊ ಹಾಕ್ಕೊಂಡು ಬಂದಿತ್ತಲ್ಲ ಅದನ್ನ ಕಟ್ಬಿಟ್ಟು ಮತ್ತು ಲೆಂತೆಲ್ಲ ನೋಡ್ತಾ ಇದ್ದ, ಸೊ ಯಾವ ಥರ ಇದೆ ಏನೋ ಅಂತ ಹಸುಗಳಿಗೆ. ಅಷ್ಟರಲ್ಲಿ ನಾನು ನನ್ನ ತಮ್ಮನ್ನ ಸ್ವಲ್ಪ ದಪ್ಪಾಗಿದೆಯಪ್ಪ ಈ ಮಧ್ಯೆ ಅಂತಂದು ಹೇಳಿದ್ರೆ ನಮ್ಮಮ್ಮ ನಗ್ತಾಯಿದ್ರು. ಅವ್ನು ಮುದ್ದೆ ತಿನ್ನಲ್ಲ, ಬರೀ ಅನ್ನ ನೋಡ್ಕೊಂಡಿರ್ತಾನೆ, ಅವನಿನ್ನೆಲ್ಲಿ ದಪ್ಪ ಆಗ್ತಾನೆ ಅಂತಂದು ಹೇಳ್ತಾ ಇತ್ತು ನಮ್ಮಮ್ಮ. ಸೊ ಅದ್ರ ಜೊತೆ ಮಾತಾಡ್ತಾ ನನ್ನ ತಮ್ಮನ ಜೊತೆ ಆ ವಿಷಯನ ಹೇಳಿದ್ರೆ, ಇಲ್ಲ ದಪ್ಪ ಆಗ್ತೀನಿ ಇನ್ಮೇಲೆ, ನಮ್ಮಕ್ಕ ಆದಷ್ಟು ಮೀಡಿಯಮ್ಮಾಗಿ ಇರ್ತೀನಿ ಅಂತಂದು. ಇವನು ನನಗಿಂತಲೂ ಹೈಟ್ ಅವನೇ, ಅದಕ್ಕೆ ಸ್ವಲ್ಪ ಸಣ್ಣ ಕಾಣಿಸ್ತಾನೆ. ಸೊ ಇವನಿಗಿಂತಲೂ ನಾನು ಸ್ವಲ್ಪ ಕುಳ್ಳಕ್ಕಿದ್ದೀನಿ, ನಾನು ಸ್ವಲ್ಪ ಮೀಡಿಯಮ್ಮಾಗಿ ದಪ್ಪ ಕಾಣಿಸ್ತೀನಿ ಆ ರೀತಿ. ಈಗ ಸಂಜೆ ನಮ್ಮ ಅಮ್ಮ ಅವ್ರ ಪಾಪ ನೋಡಿ ಮೇಕೆಗಳು, ಹಸುಗಳು ಮತ್ತು ಇದು ಕುರಿ ಮರಿ ಎಲ್ಲ ಹೊಡ್ಕೊಂಡು ಬಂದು ಕಟ್ಟು ಹಾಕಿದ್ರು. ನಾನು ಸಂಜೆ ಇನ್ನು ಅವ್ರು ಬಂದಿದ್ದ ತಕ್ಷಣ ನನ್ನ ಕೆಲಸ ಇದೆ, ಒಂದು 5 ನಿಮಿಷ ಆದರೂ ಮಾತಾಡೋಗ್ತೀನಿ ಅವ್ರ ಜೊತೆ ಬಂದು. ಸೊ ಆ ರೀತಿ ನಾನು ಮನೆಯಲ್ಲೇ ಇದ್ದು ವೀಡಿಯೋಸ್ ಅಂತೆ, ಎಡಿಟಿಂಗ್ ಅಂತೆ, ಮನೆ ಕೆಲಸ ಇದರಲ್ಲೇ ಬ್ಯುಸಿಯಾಗಿದ್ದು ನನಗೂ ಒಂಥರ ಮೈಂಡ್ ಒಂಥರ ಇರುತ್ತೆ. ಹಿಂಗೆ ಬಂದು ಒಂದು ಸ್ವಲ್ಪ ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನಮ್ಮ ಅಮ್ಮನ ಜೊತೆ, ನಮ್ಮ ತಮ್ಮನ ಜೊತೆ, ಇವ್ರ ಜೊತೆ, ರೋಜನ್ ಜೊತೆ ಎಲ್ಲ ಮಾತಾಡ್ತಾ ಇದ್ದರೆ ಮೈಂಡ್ ಫ್ರೆಶ್ ಆದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ತಪ್ಪದೆ ಬೆಳಿಗ್ಗೆ ಟೈಮು ಇಲ್ಲ ಸಂಜೆ ಟೈಮು ಈ ರೀತಿ ಬಂದು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೆ ಮಾತಾಡ್ಸೋಗೋಣ ಅಂತ ಬಂದರೆ ಪಾರು ನೋಡ್ರಿ ಆಗ ಈ ಮೇಕೆ ಮರಿನ ತಿನ್ನಕ್ಕೆ ಬಿಡ್ತಾ ಇಲ್ಲ, ಓಡಾಡಿಸ್ತಾಳೆ ಆ ಕಡೆ ಈ ಕಡೆ. ನಮ್ಮಮ್ಮ ನಿಮ್ಮ ಪಾರನ್ನ ಕರ್ಕೊಂಡು ಹೋಗು ನಿಮ್ಮ ಮನೆಗೆ ಅಂತಂದು ಹೇಳ್ತಾ ಇತ್ತು. ಸೊ ಹಂಗೆ ಎಷ್ಟು ಹೇಳಿದ್ರು ಅವಳು ಕೇಳಲ್ಲ. ಅದೊಂಥರ ಚೆಲ್ಲಾಟ ಆಡುತ್ತಲ್ಲ ಆ ರೀತಿ ಮಕ್ಕಳ ಥರನೇ ಅವನು. ಸೊ ಹಂಗೆ ಮಾತೊಂದು ಬರಲ್ಲ, ಇನ್ನು ಟ್ಯಾಲೆಂಟು ಬುದ್ಧಿ ಎಲ್ಲ ಇರುತ್ತೆ ಅವಕ್ಕೂ ಸೇಮ್ ನಮ್ಮ ಥರನೇ. ಈಗ ನೋಡಿ ಅವೆಲ್ಲ ಓಡಾಡ್ತವೆ. ಮತ್ತು ಇವು ದೊಡ್ಡ ಮೇಕೆಗಳೆಲ್ಲ ಬಂದ್ವು, ಈಗ ಬೆಟ್ಟಕ್ಕೆ ಹೋಗ್ತವೆ ಇವು. ನಮ್ಮ ಮಾವ ಒಂಥರ ಇದ್ದಾರೆ, ನಮ್ಮ ರಿಲೇಷನಲ್ಲೇ ನಮ್ಮ ಮಾವ ಅವರು ಮೇಯಿಸ್ಕೊಂಡು ಬರೋಕ್ಕೆ ಬೆಟ್ಟಕ್ಕೆ ಹೊಡ್ಕೊಂಡು ಹೋಗ್ತಾರೆ. ಅವು ಬಂದಿದ್ದ ತಕ್ಷಣ ಜೋಳ ಹಾಕ್ತೀವಿ, ಹಲ್ಲಿನ ಜೋಳ. ಆ ರೀತಿ ಹಾಕೋದ್ರಿಂದ ಚೆನ್ನಾಗಿ ಗಟ್ಟಿ ಬರ್ತವೆ ಮೇಕೆಗಳಾಗಿರ್ಬೋದು, ಕುರಿ ಆಗಿರ್ಬೋದು, ಚೆನ್ನಾಗೇ ಬೆಳೀತವೆ. ಒಂದು ಪುಷ್ಟಿಯಾಗಿ ದಷ್ಟಪುಷ್ಟ ಅಂತಾರಲ್ಲ, ಸೊ ದಪ್ಪ ಆಗ್ತವೆ ಅನ್ನೋದು ಒಂದು ಇದು ಇವ್ರ ನಂಬಿಕೆ ಮುಂಚೆಯಿಂದ. ಸೊ ಆ ರೀತಿ ಆಗ್ತಾರೆ. ಫುಡ್ ಈ ಥರ ಎಲ್ಲ ಕೊಟ್ಟರೆ ಚೆನ್ನಾಗಿರ್ತವೆ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ನನ್ನ ತಮ್ಮ ಒಂದು ಮೇಕೆ ಇದೆ, ಅದು ಕೆಳಗಡೆ ಹಾಕಿದ್ರೆ ತಿನ್ನಲ್ಲ. ಅದು ನೋಡಿ ಕೈಯಲ್ಲಿ ತಿನ್ನಿಸ್ಬೇಕು, ಇಲ್ಲಾಂದರೆ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸಪ್ರೇಟಾಗಿ ತಿನ್ನಿಸ್ಬೇಕು. ಅದಕ್ಕೆ ಕೈಯಲ್ಲಿ ಅವನಿದ್ನಲ್ಲ ಅಲ್ಲೇ ತಿನ್ನಿಸ್ತಾವನೆ.
ಇವ್ಯಾವ ನೋಡಿದ್ರು ಒಂಥರ ಮೂತಿ ಇಟ್ಬಿಟ್ರೆ ತಿನ್ನೋದಕ್ಕೆ ಇದು ತಿನ್ನಲ್ವಂತೆ. ಸೊ ಇದಕ್ಕೆ ಫ್ರೆಶ್ ಆಗೇ ಬೇಕು ಆ ರೀತಿ ತಿನ್ನೋದಕ್ಕೆ. ಸೊ ಅದಕ್ಕೆ ನನ್ನ ತಮ್ಮನೇ ತಿನ್ನಿಸ್ತಾ ಇದ್ದ. ಈ ಕಡೆ ಇವ್ರು ಅಂಗಡಿಗೆ ಹೋಗ್ಬಿಟ್ಟು ಇದನ್ನು ದುಡ್ಡಿಗೆ ತಂದಿದ್ದಾರೆ. ಇದರೊಳಗಡೆ ಏನಾದರೂ ತಿನ್ನೋದಿರುತ್ತೇನೋ ತಿಂದ್ಬಿಟ್ಟು ಆಮೇಲೆ ಇದರಲ್ಲಿ ಆಟ ಆಡೋದು. ಸೊ ಹಿಂಗೆ ಆ ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲ ಅದು ನೀಲಗಿರಿ ಇದು ಬೀಜ ಇರುತ್ತಲ್ಲ ಅದು. ಸೊ ಅದರಲ್ಲಿ ನಾವು ಮುಂಚೆ ತೋರಿಸ್ತೀನಿ ಆ ರೀತಿ ಎಲ್ಲ ಆಟ ಆಡ್ತಾ ಇದ್ವಿ. ಇವಾಗ ಸ್ವಲ್ಪ ಮಕ್ಳಿಗೆ ಈಗೆಲ್ಲ ಗೊತ್ತಿಲ್ಲ. ನಾವು ಹಿಂದೆ ಈ ಲಗೋರಿ ಆಟ ಆಡ್ತಾ ಇದ್ದಿದ್ದು ಈ ಥರ ಆಟಗಳೇ ಗೊತ್ತಿಲ್ಲ. ನಮ್ಮ ಮಾನ್ವಿಕನ ಕೇಳಿದ್ರೆ ಲಗೋರಿ ಅಂದರೆ ಏನೋ ಅಂದರೆ ಗೊತ್ತಿಲ್ಲ ಅಂತಾನೆ. ಸೊ ಹಂಗೆ ಇನ್ನು ನಾವು ಹಿಂದೆ ಆಡ್ತಿರೋ ಆಟಗಳೆಲ್ಲ ಮರ್ತೋಗ್ತಾರೆ. ಈ ಸಿಳ್ಳದಂಡೆ ಆಟ ಆಡ್ತಿದ್ರಲ್ಲ ಅದು. ಸೊ ಅವಾಗೆಲ್ಲ ತುಂಬ ಚೆನ್ನಾಗಿ ಬುಗುರಿ ಆಡಿಸೋದು ಭಾಳ ಚೆನ್ನಾಗಿತ್ತು. ನನಗೆ ಆಗಿನ ದಿನಗಳೇ ಇಷ್ಟ ಆಗುತ್ತೆ ನೋಡಿದ್ರೆ. ಆಗಿನ ಆಟಗಳು ದಿನಗಳು ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಿಂದ ನಾವು ಆ ರೀತಿ ತಿರುಗಿಸೋದು, ಆ ರೀತಿ ಆಟ ಆಡ್ತಾ ಇದ್ವಿ ಈ ಬೀಜದಿಂದ. ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹತ್ರ ಇನ್ನೂ ಒಂದು ಹಾಫ್ ಆನ್ ಅವರ್ಗೆ ಬೆಲ್ ಮಾಡ್ತಾರೆ, ಸ್ಕೂಲ್ ಬೆಲ್ಲು ಅನ್ನೋವರೆಗೂ ಈ ರೀತಿ ಆಟಗಳು. ಇಬ್ಬರು ಮುಟ್ಟಕಾಟ, ಲಗೋರಿ ಆಟ, ಇಲ್ಲ ಇದು ಉಪ್ಪಾರ ಪಟ್ಟೆ ಅಂತಾರಲ್ಲ. ಸೊ ಆ ಆಟಗಳೆಲ್ಲ ಆಡ್ತಾ ಇದ್ವಿ. ಇವಾಗೆಲ್ಲ ಇಲ್ಲ, ಮಕ್ಕಳು ಫುಲ್ ಸ್ಟ್ಯಾಂಡರ್ಡಿಗೆಲ್ಲ ಸ್ಟ್ಯಾಂಡರ್ಡ್ ದಿನಗಳು ಬಂದಂಗೆಲ್ಲ ಸ್ಟ್ಯಾಂಡರ್ಡ್ ಆಟಗಳು ಬರ್ತವೆ. ಸೊ ಹಂಗಾಗಿ ಹಳೆ ಕಾಲದ ದಿನಗಳು ಮತ್ತು ಹಳೆ ಆಟಗಳು ಎಲ್ಲ ಹೊರಟೋದ್ವು ಈಗ. ಸೊ ಆದಷ್ಟು ನಾವು ನೆನಪು ಮಾಡ್ಕೋಬೇಕಷ್ಟೇ. ಈಗ ಇದನ್ನು ಆಟ ಆಡಿಸ್ತಾ ಇದ್ರಲ್ಲ, ನನಗೆ ಅವಾಗ ನೋಡಿದ್ದೆ ನಾನೇ ಇದನ್ನು ಇವತ್ತೇ ನೋಡ್ತಾ ಇರೋದು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ. ಅದಕ್ಕೆ ನನಗೆ ಒಂಥರ ಖುಷಿ ಅನ್ನಿಸ್ತೀವಿ ನೋಡಿ. ಇದರಲ್ಲಿ ಆಟ ಆಡ್ತಿದ್ವಲ್ಲ ಅಂತ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಹೌದೌದು ನೀಲಗಿರಿ ಬೀಜಗಳು ಅಂತಂದು ಹೇಳ್ತಾಯಿದ್ರು. ಸೊ ಅದಕ್ಕೆ ಲಾಸ್ಟೇ ನಾನು ಆಟ ಆಡ್ಸೋಣ ಅಂತ ಕೂತ್ಕೊಂಡ್ರೆ ಲಾಸ್ಟಿಗೆ ಬರಲಿಲ್ಲ. ನಾನೇ ಆಟ ಆಡಿಸ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಡೇ ಫುಲ್ಲು ಬೆಳಗ್ಗೆಯಿಂದ ಮತ್ತು ಸಂಜೆ ತನಕ ಈ ರೀತಿ ಆಯಿತು ನನ್ನ ವ್ಲಾಗಲ್ಲಿ. ಇವತ್ತಿನ ದಿನ ಈ ರೀತಿ ಕಳೀತು. ಸೊ ನಾಳೆ ದಿನ ಹೇಗಿರುತ್ತೆ ಅಂತ ನೋಡೋಣ ನಾಳೆ ವ್ಲಾಗಲ್ಲಿ.